ಸಬ್ಸ್ಕ್ರೈಬರು ಲವ್ಲಿ ಅಂತೇಳಿ ಅಟ್ರಾಕ್ಟಿವ್ ಆಗಿರೋದು ಅಂತ ಹೇಳಿದ್ರೆ ಹಿಂದೆ ನೋಡ್ತಿದ್ರಲ್ಲ ಲಿಬರೇಟರ್ ಇದ್ರಲ್ಲ ಅಲ್ಲೊಂದು ದೊಡ್ಡ ಬಾಂಬ್ ಇದೆ 4300 LBS 1000 LBS MK11N ಇದು ಬಂದು ಇವೆರಡು ಬಂದು ಮತ್ತೆ ಪಾಕ್ ವಾರಲ್ಲೇ ನಮ್ಮವ್ರು ನೋಡಿ ಇದನ್ನೆಲ್ಲ ಕಲೆಕ್ಟ್ ಮಾಡಿ ಇಟ್ಟಿದ್ದಾರೆ. ಇದೆಲ್ಲ ಪಾಕಿಸ್ತಾನ ಅವ್ರದ್ದು. ಫ್ಲೈಯಿಂಗ್ ಆಫೀಸರ್ ನಿರ್ಮಲಾಜಿತ್ ಸಿಂಗ್ ಖಾನ್ ಪರಮವೀರ ಚಕ್ರ ಅಂಡ್ ಹೀಸ್ ಇಂಟರ್ಪ್ರೆನೇಟ್. ಹಿಂದೆ ನೀವು ಜೆಟ್ ನೋಡ್ತಿದ್ರಲ್ಲ ಇದು ಬಂದು ಪಾಕಿಸ್ತಾನ ಕಡೆಯಿಂದ ಬಂದಿರೋದು ಸೈಬರ್ ಜೆಟ್ ಇದು. ನಾವು ಮೆಟ್ರೋ ಸ್ಟೇಷನ್ ಅಲ್ಲಿ ಇಳ್ಕೊಂಡ್ರೆ ಇಲ್ಲಿ ನೋಡಿ ಸದರ್ ಬಜಾರ್ ಕಂಟೈನ್ಮೆಂಟ್. ಈ ಮೆಟ್ರೋ ಸ್ಟೇಷನ್ ಇಂದ 600 ಮೀಟರ್ಸ್ ಮಾತ್ರ ಇರ್ತದೆ. ಬೈ ವಾಕ್ ಬೇಕಾದ್ರೆ ಹೋಗ್ಬೋದು ನೀವು. ಬ್ಯಾಕ್ ಗ್ರೌಂಡ್ ವ್ಯೂ ಅಲ್ಲಿ ಏನ್ ನೋಡ್ತಿದ್ದೀರಾ ವೈಟ್ ಕಲರ್ ಕಾಂಪೌಂಡ್, ಅದೇ ಮ್ಯೂಸಿಯಂ, ಕಾರ್ ಪಾರ್ಕಿಂಗ್ ಪ್ಲಸ್ ಬೈಕ್ ಪಾರ್ಕಿಂಗ್. ನಾವು ಪಾರ್ಕಿಂಗ್ ಫೀಸ್ ಪೇ ಮಾಡೋ ಅವಶ್ಯಕತೆ ಇಲ್ಲ, ಅದು ನಮಗೆ ಫ್ರೀ ಸಿಗುತ್ತೆ. ಈಗ ನಾವು ಬಂದು ಇಂಡಿಯನ್ ಏರ್ಫೋರ್ಸ್ ಮ್ಯೂಸಿಯಂ ಮುಂದೆ ನಿಂತಿದ್ದೀವಿ ನ್ಯೂ ಡೆಲ್ಲಿ. ನಾವು ಮೈನ್ ಗೇಟಿಂದ ಒಳಗಡೆ ಬರಬೇಕಾದಾಗ ಲೆಫ್ಟ್ ಸೈಡ್ ಅಲ್ಲೊಬ್ಬ ಸರ್ ಕೂತಿರ್ತಾರೆ. ಅಲ್ಲಿ ಹೋಗ್ಬಿಟ್ಟು ಗೌರ್ಮೆಂಟ್ ID ಯಾವುದಾದ್ರೂ ಪರವಾಗಿಲ್ಲ, DL, ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್ ಅಲ್ಲಿ ಹೋಗ್ಬಿಟ್ಟು ತೋರಿಸಿ ಅಲ್ಲಿ ನಮ್ಮ ಮೊಬೈಲ್ ನಂಬರು ನಾವು ಎಲ್ಲಿಂದ ಬಂದಿದ್ದೀವಿ ಅಂತ ಬುಕ್ಕಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಸೊ ಅಲ್ಲಿಂದ ಒಳಗಡೆ ಬಂದಿದ ತಕ್ಷಣ ಇಲ್ಲಿ ನೋಡಿ ಲೆಫ್ಟ್ ಸೈಡ್ ನಿಮಗೆ ಕ್ಯಾಂಟೀನ್ ಸಿಗುತ್ತೆ. ರಿಸೆಪ್ಷನ್ ನಾವು ಅಲ್ಲೇ ಟಿಕೆಟ್ ಬೈ ಮಾಡಬೇಕು ಒಳಗಡೆ ಹೋಗ್ಬೇಕಂತ ಹೇಳಿದ್ರೆ. ಅಡಲ್ಟ್ ಬಂದ್ಬಿಟ್ಟು 30 ರೂಪಾಯಿ 30 ರೂಪೀಸ್ ಚಾರ್ಜ್ ಮಾಡ್ತಾರೆ. ಹೈಲೈಟ್ ಏನಂತ ಹೇಳಿದ್ರೆ UPI ಇಲ್ಲ, ಆನ್ಲೈನ್ ಟ್ರಾನ್ಸಾಕ್ಷನ್ಸ್ ಇಲ್ಲ, ಕಾರ್ಡ್ ಮತ್ತು ಕ್ಯಾಶ್ ಮಾತ್ರ ಆಕ್ಸೆಪ್ಟ್ ಮಾಡ್ತಾರೆ. ನಮ್ಮ ಹತ್ರ ಕ್ಯಾಶ್ ಇಲ್ವಲ್ಲ, ಅದಕ್ಕೆ ಈ ಸೈಡ್ ಕ್ಯಾಂಟೀನ್ ಬಂದುಬಿಟ್ಟು ಕ್ಯಾಂಟೀನಲ್ಲಿ ನಾವು ಫೋನ್ಪೇ 50 ರೂಪೀಸ್ ಮಾಡಿದ್ವಿ. ಅವ್ರು 50 ರೂಪೀಸ್ ಕೊಟ್ಟರು. ಈಗ 50 ರೂಪೀಸ್ ಎತ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಟಿಕೆಟ್ ಬೈ ಮಾಡಿ ಇದೇ ಎಂಟ್ರಿ ಟಿಕೆಟು ನೋಡ್ತಿರಲಿ, ಇದೇ ಎಂಟ್ರಿ ಟಿಕೆಟು 30 ರೂಪೀಸು ಅಡಲ್ಟ್ಗಾದರೆ. ನೋಡಿ ನಿಮಗೆ ಡಿಸ್ಪ್ಲೇ ಮಾಡ್ತೀನಿ ಎಲ್ಲರಿಗೆ ಎಷ್ಟೆಷ್ಟು ಟಿಕೆಟ್ ಅಂತ. ಎಂಟ್ರಿ ಕೊಟ್ಟಿದ ತಕ್ಷಣ ಇಲ್ಲಿ ನೋಡಿ ಇಲ್ಲೊಂದು ಮಿಸೈಲ್ ಕಾಣುತ್ತೆ ಲೇಸರ್ದು. ಅಂತೂ ಭಯಂಕರವಾಗಿದೆ. ಒಳಗಡೆ ಬಂದಿದ ತಕ್ಷಣ ನೋಡಿ 360 ಡಿಗ್ರಿ ಆ್ಯಂಗಲಲ್ಲಿ ಮ್ಯೂಸಿಯಂ ಒಳಗಡೆ ಇರೋ ಪ್ರತಿಯೊಂದು ಏರ್ಪ್ಲೇನ್, ಹೆಲಿಕಾಪ್ಟರ್ ಇಂಡಿಯನ್ ಏರ್ಫೋರ್ಸ್ ಅಲ್ಲಿ ಯುದ್ಧಗಳಲ್ಲಿ ವಿಜಯನ ಗೆಲ್ಲಿ ರಿಟೈರ್ಮೆಂಟ್ ತಗೊಂಡಿವೆ. ನೀವು ಹಿಂದೆ ನೋಡ್ತಿದ್ದೀರಲ್ಲ ಈ ಏರ್ಕ್ರಾಫ್ಟ್ ಬಂದ್ಬಿಟ್ಟು ಕ್ಯಾಂಬ್ರರ್. ಇದು ಬಂದ್ಬಿಟ್ಟು 1957 ಇಂದ 2007 ವರೆಗೂ ಯುದ್ಧ ಮಾಡಿದೆ. ಅದು ಬಂದ್ಬಿಟ್ಟು AIF ಆಪರೇಷನ್ ಪೀರಿಯಡ್ ಅಲ್ಲಿ ಯುದ್ಧ ಮಾಡಿರೋದು. 2 ಸೀಟ್ಸ್, ಒಂದು ನಾವಿಗೇಟರ್, ಇನ್ನೊಂದು ಬಂದು ಲೈಟ್ ಬಾಂಬರ್ದು. ಕ್ಯಾಂಬ್ರರ್ ಬಂದ್ಬಿಟ್ಟು 4625 ಮ್ಯಾಕ್ಸಿಮಮ್ ಹೈಟ್ ಹೋಗುತ್ತೆ. ಸ್ಪೀಡ್ ಬಂದು 890 km/h. ಇದರದ್ದು ಕಂಪ್ಲೀಟ್ ಡೀಟೇಲ್ಸು ಇಲ್ಲಿದೆ ನೋಡಿ. ಇಂಡಿಯನ್ ಏರ್ಫೋರ್ಸ್ ಬಂದಿದ್ವಲ್ಲ ಮ್ಯೂಸಿಯಂಗೆ, ಅಲ್ಲಿ ಬಂದ್ಬಿಟ್ಟು ನಮ್ಮ ಹೊಸ ಸಬ್ಸ್ಕ್ರೈಬರು ಲವ್ಲಿ ಅಂತೇಳಿ. This is Lovely Batra from Delhi. Please subscribe this channel. Thank you. ಈ ಏರ್ಕ್ರಾಫ್ಟ್ ಅಲ್ಲಿ ಯೂಸ್ ಮಾಡಿರೋ ಬಾಂಬ್ಸ್ ಇವು ಡಿಫ್ರೆಂಟ್ ಆಗಿ ಅಟ್ರಾಕ್ಟಿವ್ ಆಗಿರೋದು ಅಂತ ಹೇಳಿದ್ರೆ ಹಿಂದೆ ನೋಡ್ತಿದ್ರಲ್ಲ ಲಿಬರೇಟರ್, ಇದೊಂಥರ ಡಿಫ್ರೆಂಟ್ ಆಗಿದೆ. ಇದನ್ನ ನೋಡ್ತಿದ್ರೆ ಸಿಯಲ್ಲಿ ಮೀನ್ ನೋಡ್ದಂಗಿದೆ. ಬಂದು ನಾವು ಕ್ಯಾಂಟೀನಲ್ಲಿ ಇದ್ದೀವಿ. ಈ ಕ್ಯಾಂಟೀನ್ ಒಳಗಡೆ ಬರೋಕ್ಕೆ ಒಂದೇ ಒಂದು ರೀಸನ್, ಹೊರಗಡೆ ನಿಂತ್ಕೊಂಡು ಲಾಗ್ಸ್ ಮಾಡ್ತಿದ್ರೆ ಆ ಬಿಸಿಲ್ಗೆ ಮೊಬೈಲ್ ಓವರ್ ಹೀಟ್ ಆಗಿ ಕ್ಯಾಮ್ರಾ ಆನೇ ಆಗ್ತಿಲ್ಲ. ಸೊ ಅಲ್ಲಿ ಹೊರಗಡೆ ಕೂತ್ಕೊಳ್ಳೋದಕ್ಕಿಂತ ಇಲ್ಲಿ ಬಂದು ಲಂಚ್ ಆದರೂ ಫಿನಿಶ್ ಮಾಡ್ಕೊಂಡು ಬರ್ತೀನಿ. ಕ್ಯಾಂಟೀನ್ ಒಳಗಡೆ ಇರೋ ಮೆನು ತೋರಿಸ್ತೀನಿ. ಇಲ್ಲಿರೋ ಮೆನುವಲ್ಲಿ ನಾನು ಬಂದು ಫ್ರೆಂಚ್ ಫ್ರೈಡ್ ರೈಸ್ ಆರ್ಡರ್ ಮಾಡಿದ್ದೀನಿ. ಅದು ಬರೋದಕ್ಕಂತೂ ಟೈಮ್ ತೊಗೊಳುತ್ತೆ. ಹೋಟೆಲ್ ವ್ಯೂ ಅಂತೂ ತುಂಬಾ ಚೆನ್ನಾಗಿದೆ. ಸ್ಟಾರ್ಟಿಂಗ್ ಎಂಟ್ರಿಯಿಂದ ಹಿಡಿದು ನೋಡಿ ಇದು ಕಂಪ್ಲೀಟಾಗಿ ಇಲ್ಲಿಂದ ಕಾಣುತ್ತೆ. ಈ ಹೋಟೆಲ್ಗೆ ಪ್ಲಸ್ ಪಾಯಿಂಟ್ ಏನಂತ ಹೇಳಿದ್ರೆ ಇಲ್ಲಿ ನೋಡಿ ಮರ ಇದೆಲ್ಲ, ಮರದ ಕೆಳಗಡೆ ಇದೆ. ಇಲ್ಲಂತೂ ತುಂಬ ತಣ್ಣಗಿದೆ. ನನ್ನ ಮುಂದೆ ಒಂದು LED ವಾಲಲ್ಲಿ ಇಂಡಿಯನ್ ಆರ್ಮಿಯವ್ರ ಅಚೀವ್ಮೆಂಟ್ಸ್ನ ಹೆವಿ ಪ್ಲೇ ಮಾಡೋದು. ಅದನ್ನ ನೋಡ್ತಾ ಇದ್ದಂಗೆ ನನ್ನ ಲಂಚ್ ಕಂಪ್ಲೀಟ್ ಆಯಿತು. ಬಂದ್ಬಿಟ್ಟು ಮ್ಯಾನುಫ್ಯಾಕ್ಚರ್ ಬಂದು US ಅದು. ಪೀರಿಯಡ್ ಆಫ್ ಆಪರೇಷನ್ ಬಂದ್ಬಿಟ್ಟು IAF 1948 ಇಂದ ಹಿಡಿದು 1971 ವರೆಗೂ ಹೋರಾಡಿದೆ. ಮ್ಯಾಕ್ಸ್ ಸ್ಪೀಡ್ ಬಂದ್ಬಿಟ್ಟು 290 MHP. ಲಿಬರೇಟರ್ B24 ನ ನೀವು ನೋಡಿ.
ಪ್ಯಾಕ್ ಮಾಡಿದ್ದಾರೆ, ಯಾಕೋ ಇನ್ನೂ ಅದನ್ನ ರಿಲೀಸ್ ಮಾಡಿಲ್ಲ. ಎಂಟ್ರಿ ಕೊಟ್ಟಿದ ತಕ್ಷಣ ಹೊರಗಡೆ ನೀವು ನೋಡ್ಕೊಂಡ್ರೆ ನೋಡಿ ಈಗ 3 ಕಾಣುತ್ತೆ. ನೀವು ಅದೇ ಥರ ಏನಾದರೂ ಒಳಗಡೆ ಹೋದರೆ ಇನ್ನು ಆ ಸೈಡ್ಗೆ ಹೋದ್ರೆ ನಿಮ್ಮ ಬರೀ ಹೆಲಿಕಾಪ್ಟರ್ಗಳೇ ಇರ್ತವೆ. ನಡ್ರಿ ಈಗ ಹೆಲಿಕಾಪ್ಟರ್ ಸೆಕ್ಷನ್ಗೆ ಹೋಗೋಣ. ಅದರಲ್ಲಿ ಯೂಸ್ ಮಾಡೋ ಬಾಂಬುಗಳು ಇವೆಲ್ಲ ಅಲ್ಲಿ ಇಟ್ಟಿದಾರಲ್ಲ ಅವೆಲ್ಲ ನೀವಿಂದ ನೋಡ್ತಿದ್ರಲ್ಲ, ಅಲ್ಲೊಂದು ದೊಡ್ಡ ಬಾಂಬ್ ಇದೆ 4300 LBS. ಇದು ಬಾಂಬುಗಳೇ. ಮ್ಯಾನುಫ್ಯಾಕ್ಚರ್ ಬಂದು USSR. ಪೀರಿಯಡ್ ಆಫ್ ಆಪರೇಷನ್ ಬಂದ್ಬಿಟ್ಟು IAF 1960 1962 1981 ನೋಡ್ತಿದ್ರಲ್ಲ, ಮಲ್ಟಿ ರೋಲ್ ಹೆಲಿಕಾಪ್ಟರ್. ಇದ್ರ ಇಂಜನ್ ಬಂದ್ಬಿಟ್ಟು ASH C2 ಪಿಸ್ತಲ್ ಇಂಜನ್. ಇದ್ರದ್ದು ಸ್ಪೀಡ್ ಬಂದ್ಬಿಟ್ಟು 85 km/h ಹೋಗುತ್ತೆ. ರೇಂಜ್ ಬಂದ್ಬಿಟ್ಟು 250. MI4 ನೀವು ನೋಡಿ MI4 ಅಲ್ಲಿ ಯೂಸ್ ಮಾಡಿರೋ ಬಾಂಬುಗಳು. ಬಾಂಬ್ ರೇಂಜ್ ಬಂದ್ಬಿಟ್ಟು 250 km ಬಂದ್ಬಿಟ್ಟು MI1. ಇವೆರಡು ಬಂದು ಬಾಂಬ್ 500 LB MK44 ಜನರಲ್ ಬಾಂಬ್ಸ್. ಸೊ ಇದು ಬಂದ್ಬಿಟ್ಟು 250 kg. ಓ ಮೈ ಗಾಡ್, ಬಾಂಬ್ HSLD 250 kg ಇದೆ ಅಂತ. ಇದು ಅಷ್ಟೇ 250 kg. ಇವೆಲ್ಲ 250 kg. ಇದು 245 kg. ಇದು ಒಂದು 277 kg. ಬಾಂಬ್ 1000 LBS MK11N ಇದು ಬಂದು, ಇವೆರಡು ಬಂದು MI4 ಚಾಪರ್ ಪಕ್ಕನೇ ಇಲ್ಲಿ ನೋಡಿ ಇನ್ನೊಂದು ಲೈಟ್ ವೇಟ್ ಚಾಪರ್ ಇದೆ. ಇದು ಬಂದ್ಬಿಟ್ಟು S55 ಚಾಪರು. ಸೊ ಇದ್ರ ರೇಂಜ್ ಬಂದ್ಬಿಟ್ಟು 579. ಯಾಕಂದರೆ ಇದು ಲೈಟ್ ವೇಟ್ ಅಲ್ಲ, ಅದಕ್ಕೆ ಇದ್ರ ರೇಂಜ್ ತುಂಬ ಜಾಸ್ತಿ ಇದೆ. ಮ್ಯಾನುಫ್ಯಾಕ್ಚರ್ ಬಂದು USA ಕಂಪ್ನಿ ಮ್ಯಾನುಫ್ಯಾಕ್ಚರ್ ಮಾಡಿರೋದು. 1954 1966 ಇದು ಹೋರಾಡಿದೆ. 180 km/h ಹೋಗುತ್ತೆ. ರೇಂಜ್ ಬಂದ್ಬಿಟ್ಟು 579 km. ಚಾಪರಲ್ಲಿ ಬಂದ್ಬಿಟ್ಟು ನೋಡಿ ಆ ಬಾಂಬ್ ಅದ್ಭುತ ಅಂತ ಹೇಳಿದ್ರೆ, ನಮ್ಮೆಲ್ಲ ಅಟ್ಯಾಕ್ ಮಾಡಿರೋ ಇಂಡಿಯಾ ಮತ್ತು ಪಾಕ್ ವಾರಲ್ಲಿ ನಮ್ಮವ್ರು ನೋಡಿ ಇದನ್ನೆಲ್ಲ ಕಲೆಕ್ಟ್ ಮಾಡಿಟ್ಟಿದ್ದಾರೆ. ಇದೆಲ್ಲ ಪಾಕಿಸ್ತಾನವ್ರದ್ದು. ಜೀಪ್ನ 2 ಟ್ಯಾಂಕರ್ಸ್ನ ಪ್ಲಸ್ ಅಲ್ಲೊಂದು 2 ಜೀಪ್ ಇದೆ. ಇನ್ನು ಆ ಸೈಡೆಲ್ಲ ಮಿಸೈಲ್ಸು, ದೊಡ್ಡ ಟ್ರಕ್ ಇದೆ. ಯುದ್ಧಕ್ಕೆ ಬಂದಾಗ ನಮ್ಮವ್ರು ಅವ್ರ ಜೊತೆ ಹೋರಾಡಿ ಅವ್ರನ್ನ ಸೋಲಿಸಿ ನಮ್ಮವ್ರು ಗೆದ್ದು ನೋಡಿ ಇದನ್ನೆಲ್ಲ ಕಲೆಕ್ಟ್ ಮಾಡಿಟ್ಟಿದ್ದಾರೆ. ಒಳಗಡೆಗೆ ಇಬ್ಬರೇ ಅಂತ ಹೋಗ್ಬೇಕಾಗಿರೋದು. ಈಗ ಸದ್ಯಕ್ಕೆ ನಾನು ಒಬ್ಬನೇ ಇದ್ದೀನಲ್ಲ, ಹೊರಗಡೆ ಹೋಗ್ಬಿಟ್ಟು ಎಕ್ಸ್ಪ್ಲೋರ್ ಮಾಡ್ಕೊಬರೋಣ. ನೀವು ಮೊದಲು ಒಳಗಡೆಗೆ ಬಂದಿದ್ದ ತಕ್ಷಣ ಫಸ್ಟ್ ನೋಡಿ ಏರ್ ಕಮಾಂಡರ್ ಮೆಹರ್ ಸಿಂಗ್ ಅವ್ರದ್ದೊಂದು ಸ್ಟ್ಯಾಚ್ಯೂ ನೋಡ್ಬೋದು. ಇಲ್ಲಿಂದ ಹಿಡಿದು ಕಂಪ್ಲೀಟ್ ನೋಡಿ, ಇಲ್ಲಿಂದ ಹಿಡಿದು ಈ ಸೈಡ್ ಎಲ್ಲ ಬರೀ ಡ್ರೋನ್ ಕಲೆಕ್ಷನ್ಸ್ ಇದೆ.
ಇಲ್ಲಿಂದ ಸ್ಟ್ರೈಟ್ ಬಂದರೆ ಸೊ ನೀವು ಇದನ್ನು ನೋಡ್ತೀರಾ. ಸೊ ಇಲ್ಲಿಂದ ನೀವು ರೈಟ್ ತಗೊಂಡ್ರೆ ಅಲ್ಲಿ ನೋಡಿ, ಅಲ್ಲಿ ವಾಶ್ರೂಮ್ಸ್ ಇದೆ. ಒಳಗಡೆ ಒಂದು ದೊಡ್ಡ ಶೆಡ್ ಇತ್ತಲ್ಲ, ಮ್ಯೂಸಿಯಮ್ಮು. ಸೊ ಅದರೊಳಗಡೆ ಹೋಗ್ಬಿಟ್ಟು ಎಕ್ಸ್ಪ್ಲೋರ್ ಮಾಡೋಣ. ಇಲ್ಲಿಂದ ರಿನೋವೇಟ್ ಆಗ್ತಿದೆ ಇಲ್ಲಿ, ಪ್ಲಸ್ ಇಲ್ಲಿ ಬಿಸಿಲು ಎಷ್ಟು ಭಯಂಕರವಾಗಿದೆ ಅಂತ ಹೇಳಿದ್ರೆ, ಒಂದು ಹ್ಯಾಂಡ್ ಕಾರ್ಶಿಪ್ ತೊಗೊಂಡು ಅದನ್ನ ಚೆನ್ನಾಗಿ ನೀರಲ್ಲಿ ನೆನೆಸ್ಬಿಟ್ಟು ಈ ಮೊಬೈಲ್ ಮೇಲೆ ಹಾಕಿದ್ರೆ ಆಗ ತಣ್ಣಗಾಗುತ್ತೆ. ಎರರ್ ಮೆಸೇಜ್ ಬರುತ್ತೆ, ಓವರ್ ಹೀಟ್ ಆಗಿದೆ, ಕ್ಯಾಮ್ರಾ ಓಪನ್ ಆಗೋದೇ ಇಲ್ಲ. ನೀವು ಔಟ್ಡೋರಲ್ಲಿ ನೋಡ್ಕೊಂಡ್ರೆ ನೋಡಿ, ಅದೆಲ್ಲ ಪಾಕಿಸ್ತಾನದಿಂದ ಆಕ್ಯುಪೈ ಮಾಡಿರೋದು. ಸೊ ಇಲ್ಲಿ 2 ಚಾಪರ್ಗಳು, ಪ್ಲಸ್ ಅಲ್ಲಿ ನೋಡಿಕೊಂಡ್ರೆ 3 ಫೈಟರ್ ಜೆಟ್ಸ್ ಇದೆ. ಇನ್ನು ಮಿಕ್ಕಿದ್ದೆಲ್ಲ ಅಲ್ಲೊಂಥರ ಶೆಡ್ ಥರ ಕಾಣ್ತಿದ್ದೆಲ್ಲ ಅದ್ರ ಒಳಗಡೆ ಇದೆ ಕಲೆಕ್ಷನ್ಸ್ ಎಲ್ಲ. ಈಗ ಒಳಗಡೆ ಹೋಗೋಣ ನಡೀರಿ. ಈಗ ಇದನ್ನು ನೀವು ನೋಡ್ತಿದ್ರಲ್ಲ, ಇದು ಬಂದು ಅಪೋಲೋ ಲೂನರ್ ಮಾಡೆಲ್ ಸ್ಪೇಸ್ ಏರ್ಕ್ರಾಫ್ಟು. ನೋಡ್ತಿದ್ರಲ್ಲ, ಅದು ಬಂದು ಇಂಡಿಯನ್ ಮೆನ್ಸ್ ಮಾಡಿರೋದು. ನೀವಿಂದ ಇದು ನೋಡ್ತಿದ್ದೀರಲ್ಲ, ಇದೊಂದು HPT-32 ಇಂಡಿಯಾದಲ್ಲೇ ಮ್ಯಾನುಫ್ಯಾಕ್ಚರ್ ಆಗಿರೋದು. ಇದು ಇಂಡಿಯನ್ ಏರ್ಫೋರ್ಸಲ್ಲಿ 1977ರಿಂದ 2009 ಈ HPT-32ನ ಯೂಸ್ ಮಾಡಿದ್ದಾರೆ. ಬಟ್ ನಾನು ನೋಡಿರೋದ್ರಲ್ಲಿ ರೇಂಜ್ ಬಂದು ಇದೆ 1400 ಕಿಲೋಮೀಟರ್ ರೇಂಜು. ಸ್ಪೀಡ್ ಬಂದುಬಿಟ್ಟು 281 ಕಿಲೋಮೀಟರ್ ಪರ್ ಅವರ್ ಹೋಗುತ್ತೆ. ಇದು ಬಂದುಬಿಟ್ಟು ಪ್ರೈಮರಿ ಫ್ಲೈಯಿಂಗ್ ಟ್ರೈನರ್ ಏರ್ಕ್ರಾಫ್ಟು. ಇದಿರಲ್ಲ, ಇದು HL ಫ್ಲೈನ್ಜೆಂಟ್, ಮ್ಯಾನುಫ್ಯಾಕ್ಚರ್ ಬಂದು UK. ಇದು ಇಂಡಿಯನ್ ಏರ್ಫೋರ್ಸಲ್ಲಿ ಬಂದುಬಿಟ್ಟು 1958ರಿಂದ 1991ವರೆಗೂ. ಇದು ಬಂದುಬಿಟ್ಟು ಸಿಂಗಲ್ ಸೀಟ್ ಇಂಟರ್ಚಾಪ್ಟರು, ಏರ್ ಡಿಫೆನ್ಸಿವ್ ಆ್ಯಂಡ್ ಗ್ರ್ಯಾಂಡ್ ಅಟ್ಯಾಕ್ ಫೈಟರ್. ಇದು ಮ್ಯಾಕ್ಸ್ ಸ್ಪೀಡ್ ಬಂದುಬಿಟ್ಟು 695 695 ಕಿಲೋಮೀಟರ್ ಪರ್ ಅವರ್ ಹೋಗುತ್ತೆ. ರೇಂಜ್ ಬಂದುಬಿಟ್ಟು 805 ಕಿಲೋಮೀಟರ್ ಅಷ್ಟು ರೇಂಜ್ ಕವರ್ ಮಾಡುತ್ತೆ. ಇದರಲ್ಲಿ ಯೂಸ್ ಮಾಡ್ತಿರೋ ಬಾಂಬ್ಸ್ ಆ್ಯಂಡ್ ಹ್ಯಾಂಡ್ ಗನ್ಸು ಅಲ್ಲಿದೆ ನೋಡಿ. ಬಟ್ ನನಗೊಂದು ಆಶ್ಚರ್ಯ ಅನಿಸೋದು ಅಂತ ಹೇಳಿದ್ರೆ, ಆ ಹ್ಯಾಂಡ್ ಗನ್ನನ್ನು ಇದರಲ್ಲಿ ಹೇಗೆ ಯೂಸ್ ಮಾಡ್ತಿದ್ರು ಅಂತ. ಅಲ್ಲಿ ನೋಡಿ, ಇದನ್ನ ಯೂಸ್ ಮಾಡ್ತಿರೋ ಆಫೀಸರ್ ಅಲ್ಲಿದ್ದಾರೆ. ಪರಮವೀರ ಚಕ್ರ ಅವಾರ್ಡು ಗಳಿಸಿದ್ದಾರೆ. ದ ಫ್ಲೈಯಿಂಗ್ ಆಫೀಸರ್ ನಿರ್ಮಲಾಜಿತ್ ಸಿಂಗ್ ಖಾನ್, ಪರಮವೀರ ಚಕ್ರ ಆ್ಯಂಡ್ ಹೀಸ್ ಇಂಟರ್ಪ್ರೆನ್ಯೂರ್. ಇವರೇ ಯೂಸ್ ಮಾಡಿರೋ ವೆಪನ್ಸು, ಹ್ಯಾಂಡ್ ಗನ್ನು, ಇವೆರಡು ಬಾಂಬ್ಸು ಇದ್ರ ಒಳಗಡೆ ಯೂಸ್ ಮಾಡಿರ್ವು. ನೋಡ್ತಿದ್ರಲ್ಲ, ಫ್ಲೈಯಿಂಗ್ ಆಫೀಸರ್ ನಿರ್ಮಲಾಜಿತ್ ಸಿಂಗ್ 10,877 ಫ್ಲೈಯಿಂಗ್ ಪೈಲಟ್. ಶ್ರೀನಗರಲ್ಲಿ ಕೆಲಸ ಮಾಡಬೇಕಾ 1971ರಲ್ಲಿ ಇಂಡಿಯಾ ಪಾಕಿಸ್ತಾನ ವಾರಲ್ಲಿ 14th ಡಿಸೆಂಬರ್ ಶ್ರೀನಗರ್ ಮೇಲೆ ಪಾಕಿಸ್ತಾನ ಕಡೆಯಿಂದ ಬಂದುಬಿಟ್ಟು ಟೋಟಲ್ 6 ಜೆಟ್ಗಳು ಅಟ್ಯಾಕ್ ಮಾಡುತ್ತೆ. ಅದರಲ್ಲಿ ಬಂದುಬಿಟ್ಟು ಇವರು ಇಮ್ಮಿಡಿಯೇಟ್ಲಿ ಇವ್ರು ಜೆಟ್ ತಗೊಂಡು ಹೋಗ್ಬಿಟ್ಟು 2 ಜೆಟ್ಗಳನ್ನ ಕಂಪ್ಲೀಟಾಗಿ ಕೊಲಾಪ್ಸ್ ಮಾಡ್ತಾರೆ, 3ನೇದನ್ನ ಡ್ಯಾಮೇಜ್ ಮಾಡ್ತಾರೆ. ರಿಮೈನಿಂಗ್ ಸೈಬರ್ ಜೆಟ್ಸ್ನ ಇವರ ಚಾಣಕ್ಯತೆಯಿಂದ ಅದು ಯಾವ ಥರ ಬಂದಿದೆಯೋ ಅದೇ ಥರ ಒದ್ದು ಓಡಿಸ್ತಾರೆ. ಅದರಲ್ಲಿ ಇವರು ಮರಣ ಹೊಂದ್ತಾರೆ. ಸೊ ಆ ಧೈರ್ಯಕ್ಕೆ, ಆ ಸಾಹಸಕ್ಕೆ ಮೆಚ್ಚಿ ಇವರಿಗೆ ಪರಮವೀರ ಚಕ್ರ ಪ್ರಶಸ್ತಿ ಕೊಡ್ತಾರೆ. ನೋಡ್ತಿದ್ರಲ್ಲ, ಇಂಡಿಯನ್ HALದು. ಇದು ಬಂದುಬಿಟ್ಟು ಇಂಡಿಯನ್ ಏರ್ಫೋರ್ಸಲ್ಲಿ 1953ರಿಂದ ಬಂದು 1990 ಇದು ಬೇಸಿಕ್ ಟ್ರೈನಿಂಗ್ ಅಂತ ಯೂಸ್ ಮಾಡ್ತಿದ್ರು. ರೇಂಜ್ ಬಂದುಬಿಟ್ಟು 350 ಮೈಲ್ಸ್ ಮಾತ್ರ. ಸ್ಪೀಡ್ ಬಂದುಬಿಟ್ಟು 130 ಕಿಲೋಮೀಟರ್ ಪರ್ ಅವರ್ ಹೋಗುತ್ತೆ. ಟ್ರೈನಿಂಗ್ ಅಂತ ಯೂಸ್ ಮಾಡ್ತಿದ್ದಿತ್ತು. ಒಂದು 2 ಸೀಟರ್ಸ್ದು. ಇಲ್ಲಿ ನೋಡ್ತಿದ್ರಲ್ಲ, ಏರ್ ಕೂಲ್ಡ್ ಇಂಜಿನ್ನು. TMK-3
UK ಮ್ಯಾನುಫ್ಯಾಕ್ಚರು. ಇದು 1948ರಿಂದ 1959ವರೆಗೂ ಇಂಡಿಯನ್ ಏರ್ಫೋರ್ಸಲ್ಲಿ ಯೂಸ್ ಮಾಡಿರೋದು. ಇದು ಬಂದು ಬೇಸಿಕ್ ಟ್ರೈನಿಂಗ್ ಅಂತ ಯೂಸ್ ಮಾಡ್ತಿದ್ರು. ಇದ್ರ ಇಂಜನ್ ಪವರ್ ಬಂದುಬಿಟ್ಟು 45 HP 7 ಪಿಸ್ತಲ್ ಇಂಜನ್ ಬಂದ್ಬಿಟ್ಟು. ಇದ್ರ ರೇಂಜ್ ಒಂದು 645 ಕಿಲೋಮೀಟರ್ಸ್ ಹೋಗುತ್ತೆ. ಇದು ಅಷ್ಟೇ ಏರ್ ಕೂಲ್ಡ್ ಇಂಜನ್. ಇಲ್ಲಿ ನೋಡ್ತಿದ್ದೀರಲ್ಲ ಚೇರುಗಳು, ಇನ್ ಕೇಸ್ ಏನಾದರೂ ಅವ್ರು ಹೋಗ್ತಿರೋ ಜೆಟ್ ಏನಾದರೂ ಫೈರ್ ಆಕ್ಸಿಡೆಂಟ್ ಆಗಿ ಇಲ್ಲ ಏನಾದರೂ ಇನ್ ಕೇಸ್ ಏನಾದರೂ ಪ್ರಾಬ್ಲಮ್ ಆದರೆ ಪೈಲಟ್ ಎಕ್ಸಿಟ್ ಆಗೋದಕ್ಕೆ, ಆಫೀಸರ್ ಇರ್ತಾರಲ್ಲ ಅವ್ರು ಎಕ್ಸಿಟ್ ಆಗೋದಕ್ಕೆ ಚೇರ್ ನೋಡಿ ಯಾವ ಥರ ಇದೆ. ಅದು ಹೊರಗಡೆ ಬಂದು ಪ್ಯಾರಾಶೂಟಿಂದ ಅವ್ರ ಕೆಳಗಡೆ ಸ್ಲೋ ಆಗಿ ಲ್ಯಾಂಡ್ ಆಗ್ತಾರೆ. ಇದು ಅಷ್ಟೇ ಏರ್ ಕೂಲ್ಡ್ ಇಂಜಿನ್ನು. ಅಂಡರ್ MK2. ಇದು ಮ್ಯಾನುಫ್ಯಾಕ್ಚರ್ ಬಂದು UK ವೆಸ್ಟ್ಲ್ಯಾಂಡ್ ಮ್ಯಾನುಫ್ಯಾಕ್ಚರ್ ಬಂದು. ಇದು ಅಷ್ಟೇ 1949ರಿಂದ 1943ವರೆಗೂ ಏರ್ಫೋರ್ಸಲ್ಲಿ ಕೆಲಸ ಮಾಡಿರೋದು. ಇದು ಬಂದು 2 ಸೀಟ್ ಮೊನೋಪಿಲಿಯನ್ನು. ಬಟ್ ಇದ್ರ ರೇಂಜ್ ಬಂದು 965 965 ಕಿಲೋಮೀಟರ್ ಹೋಗುತ್ತೆ. ಮ್ಯಾಕ್ಸ್ ಸ್ಪೀಡ್ ಬಂದುಬಿಟ್ಟು 368 ಕಿಲೋಮೀಟರ್ ಪರ್ ಅವರ್ ಹೋಗುತ್ತೆ. ಇದರಲ್ಲಿ ಬಂದುಬಿಟ್ಟು 3 ಮಿಷನ್ ಗನ್ಸ್ ಇದೆ. ಅದು ಬಂದುಬಿಟ್ಟು 0.303 ಬ್ರೌನಿಂಗ್ ಮಿಷನ್ ಗನ್ಸ್ ಇದೆ ಇದ್ರ ಒಳಗಡೆ. ಈ ಎಲ್ಲ ಜೆಟ್ಟುಗಳು ಲೆಜೆಂಡ್ಸ್ ಯೂಸ್ ಮಾಡಿರೋ ಜೆಟ್ಟುಗಳು ಇಂಡಿಯನ್ ಏರ್ಫೋರ್ಸ್ ಕಡೆಯಿಂದ. ಸೂಪರ್ ಆಗಿದೆ. ಒಂದು ಏರ್ಕ್ರಾಫ್ಟ್ಗೆ ಒಂದೊಂದು ಚರಿತ್ರೆನೇ ಇದೆ. ಅಲ್ಲಿ ಯುದ್ಧ ಗೆದ್ದು ಇಲ್ಲಿ ಬಂದಿರೋದು ಇವೆಲ್ಲ. See the drippy, I'm fitted up. Hop in my car and the giddy up. Secure the bag, yeah, I get the bus. Pick it up, pick it up, pick it up. You see the drippy, I'm fitted up. Hop in my car and the ರೋಡ್ ಸಲೋನ್ ಕಾರ್. ಈ ಕಾರ್ ಸ್ಪೆಸಿಫಿಕೇಶನ್ಸ್ ನೋಡಿ. ಮಾಡೆಲ್ ಬಂತು 1967 ಮಾಡೆಲ್ ಬಂದು 115 PHP ಪವರ್ ಇದೆ. RPM ಬಂದ್ಬಿಟ್ಟು 4600ಅಲ್ಲಿ 315 BHP ಪವರ್ ರಿಲೀಸ್ ಮಾಡುತ್ತೆ. ಇಂಜನ್ ಬಂದು 390 VB ಇಂಜನ್, 8 ಸಿಲಿಂಡರ್ ಪವರ್ಫುಲ್ ಇಂಜನ್. 10 ಜೂನ್ 1993 ಈ ಮ್ಯೂಸಿಯಂ ಇಟ್ಟಿರೋದು. ಇಲ್ಲಿಂದ ನೀವು ಜೆಟ್ ನೋಡ್ತಿದ್ದೀರಲ್ಲ, ಇದು ಬಂದು ಪಾಕಿಸ್ತಾನ ಕಡೆಯಿಂದ ಬಂದಿರೋದು ಸೈಬರ್ ಜೆಟ್. ಇದು 6 ಜನ ಬಂದಿದ್ದಾರಲ್ಲ ಸೈಬರ್ ಜೆಟ್ಟಲ್ಲಿ, ಅದರಲ್ಲೇ ಒಂದು ಡ್ಯಾಮೇಜ್ ಮಾಡಿ ಹಾಗೆ ಇಳಿಸಿರೋದು. ಇಲ್ಲಿ ನೋಡಿ ಆ ರೌಂಡ್ ಮಾರ್ಕ್ ಮಾಡಿದಾರಲ್ಲ, ಅದೆಲ್ಲ ಬುಲೆಟ್ಸಲ್ಲಿ ಶೂಟ್ ಮಾಡಿರೋದು ಈ ಜೆಟ್ನ. ಇದು ಕೆಳಗಡೆ ಇಳಿದಿರೋದು. ಇಲ್ಲಿ ರೆಡ್ ಮಾರ್ಕ್ಸ್ ನೋಡ್ತಿದ್ದೀರಲ್ಲ, ಇದು ಸುತ್ತಲೂ ಗನ್ನಿಂದ ಶೂಟ್ ಮಾಡಿರೋದು. ವಾರಲ್ಲಿ ಸೈಬರ್ MK6 ಏರ್ಕ್ರಾಫ್ಟ್. ಈ ವರ್ಷನ್ ಏರ್ಕ್ರಾಫ್ಟ್ ಇದೆಲ್ಲ ಮೋಸ್ಟ್ ಕೇಪಬಲ್ ವರ್ಷನ್ ಏರ್ಕ್ರಾಫ್ಟ್. ಇದು 17th ಡಿಸೆಂಬರ್ 1971 ನಮ್ಮವರು ಅದ್ರ ಮೇಲೆ ಅಟ್ಯಾಕ್ ಮಾಡಿ ಅದನ್ನ ಕೆಳಗಡೆ ಇಳಿಸಿರೋದು. ಈಗ ಅದು ಮ್ಯೂಸಿಯಮಲ್ಲಿ ಬಂದಿದೆ. ಫುಲ್ ವ್ಯೂವಲ್ಲಿ ಎಲ್ಲ ಫೈಟರ್ ಜೆಟ್ಸ್ನ ನೋಡಿ. ನೋಡ್ತಿದ್ದೀರಲ್ಲ, ಒಂದಾ ಎರಡ ಸುಮಾರು ಇವೆ. ಇಲ್ಲಿ ಸುಮಾರು ಚರಿತ್ರೆಗಳೇ ಹೊಂದಿದೆ. ಒಂದೊಂದಕ್ಕೆ ಬಂದ್ಬಿಟ್ಟು ಒಂದೊಂದು ರೆಕಾರ್ಡೇ ಇದೆ. ಹಿಂದೆ ನೋಡ್ತಿದ್ರಲ್ಲ ಇಂಡಿಯನ್ ಏರ್ಫೋರ್ಸು ವಿಮಾನ. ಅದು ಬಂದು ಮ್ಯಾನುಫ್ಯಾಕ್ಚರ್ ಬಂದು ರಷ್ಯಾದ ಏರ್ಫೋರ್ಸಲ್ಲಿ 1966ರಿಂದ 1988 ಕೆಲಸ ಮಾಡಿರೋದು. ಮೀಡಿಯಮ್ ರೇಂಜ್ ಜೆಟ್ ಟ್ರಾನ್ಸ್ಪೋರ್ಟ್. ಅದು 970 ಕಿಲೋಮೀಟರ್ ಪರ್ ಅವರಲ್ಲಿ ಹೋಗುತ್ತೆ. ಇದರ ರೇಂಜ್ ಬಂದು 2099 ಕಿಲೋಮೀಟ್ರ್ ಅಷ್ಟು ಇದೆ ವಿಮಾನದ್ದು ರೇಂಜು. ನನ್ನ ಲೈಫಲ್ಲಿ ಈ ಥರ ಇಂಡಿಯನ್ ಏರ್ಫೋರ್ಸ್ ವಿಮಾನ ಈ ಥರ ಟಚ್ ಮಾಡ್ತೀನಿ ಅಂದ್ಕೊಂಡಿರಲಿಲ್ಲ. ಬಟ್ ಮ್ಯೂಸಿಯಂ ಅಂತಾರೆ ನೋಡಿ, ಫಸ್ಟ್ ಟೈಮ್ ಟಚ್ ಮಾಡಿದ್ದೀನಿ. ಅದು ಸಕ್ಸಸ್ಫುಲ್ಲಾಗಿ ರಿಟೈರ್ಡ್ ಆಗಿರೋ ವಿಮಾನ. ಇದ್ರ ಹಿಂದೆ ಇದೆ
ಇನ್ನೂ ಇದೆ ವಿಮಾನಗಳು, ಆ ಸೈಡ್ ಇನ್ನೂ ಜಾಸ್ತಿ ಇವೆ. ಇಲ್ಲಿ ನೀವು ಫೋಟೋ ಸೆಕ್ಷನ್ ಆರಾಮ್ಸೆ ಇಟ್ಕೋಬೋದು. ರಿಯಲ್ ಏರ್ಪೋರ್ಟಲ್ಲಿ ಇಲ್ಲ ಅರ್ಮಿ ಏರಿಯಾದಲ್ಲಿ ಹೋಗ್ಬಿಟ್ಟು ನಾವು ಫೋಟೋ ಶೂಟ್ ಮಾಡೋಕ್ಕಾಗಲ್ಲ. ಬಟ್ ನೀವು ಇಲ್ಲಿ ಮ್ಯೂಸಿಯಂ ಬಂದರೆ ಆರಾಮ್ಸೆ ಫೋಟೋ ಶೂಟ್ ಮಾಡ್ಕೊಳ್ಳಿ, ಯಾವುದೇ ಥರದ ರಿಸ್ಟ್ರಿಕ್ಷನ್ಸ್ ಇಲ್ಲ. ನೀವೆಲ್ಲೊಂದು ಅಬ್ಸರ್ವ್ ಮಾಡ್ತಿದ್ದೀರಾ, ಆ ಗ್ಲಾಸ್ ಮೇಲೆ ಕ್ಲಾತ್ ಹಾಕಿದ್ದಾರಲ್ಲ, ಸೊ ಅಲ್ಲೂ ಅಷ್ಟೇ ನೋಡಿ, ಇಲ್ಲೂ ಅಷ್ಟೇ. ಹೊರಗಡೆ ಇರೋದಕ್ಕೆಲ್ಲ ಗ್ಲಾಸ್ ಮೇಲೆ ಕ್ಲಾತ್ ಹಾಕಿದ್ದಾರೆ. ಯಾಕಂತ ಹೇಳಿದ್ರೆ ಬಿಸಿಲು ಭಯಂಕರವಾಗಿದೆ. ಆ ಹೀಟಿಗೆ ಆ ಗ್ಲಾಸ್ ಎಲ್ಲ ಶೇಡ್ ಆಗಿಬಿಟ್ಟು ಕಲರೇ ಒಂಥರ ಆಗಿಬಿಡ್ತದೆ. ಫಾರ್ ಎಕ್ಸಾಂಪಲ್ಗೆ ಇಲ್ಲಿ ನೋಡಿ, ಅಲ್ಲಿ ನೋಡ್ತಿದ್ದೀರಲ್ಲ, ಎಲ್ಲ ಬೂದಿ ಬೆಳೆದಂಗೆ ಆಗಿದೆ ಗ್ಲಾಸಸ್ಸು. ಸೊ ಆ ಥರ ಹಾಕ್ದಂಗೆ ನೋಡಿ, ಆ ಥರ ಕ್ಲಾತ್ ಹಾಕಿದ್ದಾರೆ. ನೋಡಿ, ಯುದ್ಧ ವಿಮಾನಗಳಲ್ಲಿ ಪಾರಿವಾಳಗಳ ಸಂಚಾರ ಮಾಡ್ತಾ ಇದೆ. ತೋರಿಸ್ನಲ್ಲ, ಇನ್ ಕೇಸ್ ಏನಾದರೂ ಕ್ರಾಫ್ಟ್ ಏನಾದರೂ ಫೈರ್ ಆಕ್ಸಿಡೆಂಟ್ ಇಲ್ಲ ಬೇರೆ ಏನಾದರೂ ಆಕ್ಸಿಡೆಂಟ್ ಆದಾಗ ಅಲ್ಲಿಂದ ಸೋಲ್ಜರ್ ಇರ್ತಾರಲ್ಲ, ಸೋಲ್ಜರ್ ಅಲ್ಲಿಂದ ಎಕ್ಸಿಟ್ ಆಗ್ತಾರೆ. ಎಕ್ಸಿಟ್ ಆಗಿ ಪ್ಯಾರಾಶೂಟ್ ಓಪನ್ ಆಗುತ್ತೆ, ಅಲ್ಲಿಂದ ನಿಧಾನಕ್ಕೆ ಲ್ಯಾಂಡ್ ಆಗ್ತಾರೆ. ಸೋಲ್ಜರ್ಸ್ದು ಕಂಪ್ಲೀಟ್ ಇಲ್ಲಿಂದ ಲಾಸ್ಟ್ ಗಂಟ ಗ್ಯಾಲರಿ ಇದೆ. ಏನಂತ ಹೇಳಿದ್ರೆ ಅವ್ರ ಅಚೀವ್ಮೆಂಟ್ಸು, ಸೊ ಅವ್ರ ಮೆಮೊರೀಸ್ ಎಲ್ಲ. ಅದಕ್ಕಿಂತ ಮುಂಚೆ ಟಾಪ್ ಆ್ಯಂಗಲಲ್ಲಿ ಇಲ್ಲಿರೋ ಫೈಟರ್ ಜೆಟ್ಗಳು ನೋಡಿ. ಗ್ಯಾಲರಿ 1 ಇದೆ, ಒಳಗಡೆ ಹೋಗ್ಬಿಟ್ಟು ನೋಡೋದು. ಈ 3 ಯೂನಿಫಾರ್ಮು ಒಬ್ಬರದೇ. ಲೊಕೇಶನ್ ನೋಡ್ಕೊಂಡ್ರೆ ಆ ಸಣ್ಣ ಸಣ್ಣದ ಟಾಯ್ ಫೈಟರ್ ಜೆಟ್ ಇದೆಲ್ಲ ರಿಯಲ್ ಫೈಟರ್ ಜೆಟ್ಟೇ ರೆಪ್ರೆಸೆಂಟ್ ಮಾಡುತ್ತೆ. ಅದು ಮ್ಯಾನುಫ್ಯಾಕ್ಚರ್ ಎಲ್ಲಾಗಿದೆ, ಅಂದರೆ ಇಂಜಿನ್ ಪವರ್ ಏನು, ಸೊ ಅದ್ರ ಒಳಗಡೆ ಇರೋ ಸ್ಪೆಸಿಫಿಕೇಷನ್ಸ್ ಎಲ್ಲ ಅಲ್ಲಿ ನೋಡಿ ಆ ಶೀಟಲ್ಲಿದೆ.
ಆಪರೇಷನ್. ಈ ಸೈಡ್ ಬಂದರೆ ಬಾಂಗ್ಲಾದೇಶದ ಬೈರಚೈ ವಾರ್, ಕಾರ್ಗಿಲ್, ಸೋಲ್ಜರ್ ಡೀಟೇಲ್ಸ್. ಮ್ಯೂಸಿಯಂ ಎಲ್ಲ ನೋಡೋದ್ರಲ್ಲ. ಸೊ ಇಲ್ಲೆಲ್ಲ ಕಲೆಕ್ಷನ್, ಗ್ಯಾಲರಿ ಕಲೆಕ್ಷನ್ ಎಲ್ಲ ನೋಡ್ಬೋದು. ಸೊ ಈ ಸೈಡ್ ನೋಡಿಕೊಂಡ್ರೆ ಅಲ್ಲೊಂದು ಸಣ್ಣ ಶಾಪಿಂಗ್ ಇದೆ. ಅಲ್ಲಿ ಏನಂತಂದರೆ ಟೀ ಶರ್ಟ್ಸು, ಕ್ಯಾಪ್ಸು, ಬ್ಯಾಡ್ಜಸ್ಸು, ಕೀ ಚೈನ್ಸು ಎಲ್ಲ ಸಿಗುತ್ತೆ. ಕ್ಲೋಸ್ ಆಗಿತ್ತು. ಈಗ ಆಲ್ಮೋಸ್ಟ್ 5 ಗಂಟೆ ಆಗ್ತಾ ಬರ್ತಿದೆ. ಫಾರ್ ದ ಫಸ್ಟ್ ಟೈಮ್ ಅವರು 7 ಗಂಟೆ ಇಲ್ಲೇ ಇದ್ದು ವಿಡಿಯೋ ರೆಕಾರ್ಡ್ ಮಾಡ್ಕೊತಿರೋದು. ಮ್ಯೂಸಿಯಂ ಕ್ಲೋಸ್ ಆಗಿದೆ. ಈಗ ನಾವು ಹೊರಗಡೆಗೆ ಹೋಗಬೇಕಾಗಿದೆ. ನೋಡಿದ್ರಲ್ಲ, ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಮರಿದ್ರೆ ನಿಮ್ಮ ರೇಡಿಯೋ ರಮೇಶ್ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.